ಅಮ್ಮ ಇಲ್ಲೆಲ್ಲ ಬುಕ್ಸ್ ಎಲ್ಲ ಇಟ್ಟಿದ್ದೀನಿ ಅವಳದು. ಆಮೇಲೆ ಅವಳದು ಡೈಪರ್ ಬ್ಯಾಗ್ ಇದೆ ಇಲ್ಲಿ. ಕಿರಣ್ 5 ತಿಂಗಳೇನೋ 6 ತಿಂಗಳು ಇರಬೇಕಾದ್ರೆ ತೆಗ್ಸಿರೋದಂಥದ್ದು. ಏನಮ್ಮ ಏನಂದ್ಲವಳು? ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಮಾಡಿದ್ದೆ. ಇವತ್ತು ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಅತ್ತೆ ಮಾವ ರಿಟರ್ನ್ ಓಡ್ತಾ ಇದ್ದಾರೆ. ಗೊತ್ತಿಲ್ಲ ಏನ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ. ಹಾಯ್ ಮಾಡು, ಹಾಯ್ ಮಾಡು. ಯಾ ನೋಡಲ್ಲ ಸೊ ಇನ್ನೇನು ಅತ್ತೆ ಮಾವ ಓಡ್ತಾ ಇದ್ದಾರೆ ಇನ್ನು ಸ್ವಲ್ಪ ಹೊತ್ತಲ್ಲಿ. ಈಗೇನ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಗೊತ್ತಿಲ್ಲ. ಅವಲಕ್ಕಿ ಮಾಡಿದ್ದೀನಿ ಆ್ಯಸ್ ಯೂಶಲ್. ಲಾಸ್ಟ್ ಟೈಮ್ ಮಾಡಿದ್ವಲ್ಲ ಟೇಸ್ಟ್ ಹಂಗೇ ಬಂದಿದೆ. ನನಗಂತೂ ತುಂಬಾ ಇಷ್ಟ ಈ ಥರ ಅವಲಕ್ಕಿ ತಿನ್ನೋಕ್ಕೆ. ಸೊ ಕಿರಣ್ ಕೂಡ ಅವಲಕ್ಕಿನೇ ಮಾಡೋಂದ್ರು, ಸೊ ಮಾಡಿದ್ದೀನಿ. ಇವಾಗ ಅತ್ತೆ ಮಾವಾಗ ಹಾಕಿದ್ದೀನಿ. ಅತ್ತೆ ಏನಾಗಿ ತಿನ್ನಿಸ್ತಾ ಇದ್ದಾರೆ. ಒಂದು ವಾರ ಇದ್ದರು ಅತ್ತೆ ಮಾವ. ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಏನ ಅಂದರೂ ನನ್ನ ಜೊತೆನೇ ಇರ್ತಾ ಇರಲಿಲ್ಲ. ಎಲ್ಲ ಅತ್ತೆ ಅವರೇ ಮಾವನೇ ನೋಡ್ಕೊತಿದ್ದು, ಸ್ನಾನ ಊಟ ಎಲ್ಲ. ಸೊ ಇವಾಗ ಹೋದ್ಮೇಲೆ ಅವಳು ಫುಲ್ ಮಿಸ್ ಮಾಡ್ಕೊತಾಳೆ. ನನಗೂ ಒಂಥರ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ತೊಗೊಂಡ್ಬಿಡುತ್ತೆ. ಸೊ ಏನೋ ಗೊತ್ತಿಲ್ಲ, ಎಲ್ಲ ಅಮ್ಮ ಬಂದರು ಅಷ್ಟೇ, ಅತ್ತೆ ಅವ್ರು ಬಂದರು, ಯಾರು ಬಂದರು ಇದ್ಬಿಟ್ಟು ಹೋಗ್ತಾರಲ್ಲ, ಅವಾಗ ಮತ್ತೆ ನಾರ್ಮಲ್ ಬರೋದಕ್ಕೆ ಸ್ವಲ್ಪನಾದರೂ ಟೈಮ್ ತೊಗೊಳುತ್ತೆ. ಏನಮ್ಮ ಕೀ ತಗೊಂಡು ಹೋಗಿದ್ರ? ಅಲ್ಲಿ ನೋಡೋದು ತಾತ. ನನ್ನ ಮೊಬೈಲಿಂದ ದುಡ್ಡು ಇಟ್ಟಿದ್ದೀನಲ್ಲ, ಪೈಸಾ ಅಂದೆ. ಇವಾಗ ಏನು ಮಾಡ್ತೀಯ ಪೈಸಾ ತೊಗೊಂಡು? ಅದೇ ತಾತಾಜಿ ಹೋದ್ರು. ಎಲ್ಲಿ ಹೋದ್ರು ತಾತಾಜಿ? ನಾವು ಹೋಗೋಣ ಆಯ್ತಾ? ಹಾಂ ಓಕೆ ಹೋಗೋಣ. ಪೈಸಾ ತೊಗೊಂಡು ಏನು ಮಾಡ್ತೀಯ? ಕೊಡ್ತೀನಿ. ತಾತಾಜಿನೂ ಹೋದ್ರಿ, ಇವಾಗ ಪಪ್ಪನೂ ಹೋಗ್ತಾರೆ ಆಫೀಸ್ಗೆ. ಏನು ಏನಮ್ಮ? ಅಲ್ಲ ನಾವೇನ್ ಮಾಡೋಣ? ಇಲ್ಲ ಇದ್ದು ಅಲೆಕ್ಸಾ ಟರ್ನ್ ಆಫ್ ದ ಟಿವಿ. ಅಲ್ಲ ಇಲ್ಲ ಇದ್ದೇನ್ ಮಾಡೋಣ? ಇಲ್ಲಿದ್ದೇನು ಮಾಡೋಣ ಅಯ್ಯ ಮನೇಲಿ? ಕೀ ಅಂತ ಅದ್ರಲ್ಲೇ ಹೋಗ್ಬಿಟ್ಟವಳೆ. ಆಫೀಸ್ಗೆ ಹೋಗ್ಲಾ? ಪಪ್ಪ ಆಫೀಸ್ಗೆ ಹೋಗ್ಲಾ? ಬೇಡ. ಮಮ್ಮಿ ಹೋಗ್ಲಾ? ಇಬ್ರು ಇದ್ರೆ ಮತ್ತೆ ಹೆಂಗಮ್ಮು? ಮತ್ತೇನ್ ಮಾಡೋಣ ಮನೆಯಲ್ಲಿ? ಬಜ್ಜೆ ಮಾಡೋಣ ತಗೋ. ಏನ್ ಮಾಡೋಣ ಈಗ? ನೀ ಸ್ಕೂಲ್ಗೆ ಹೋಗ್ಬಿಡು. ಹೋಗ್ತೀಯಾ? ಬಾಯ್ ಮಾಡು ತಾತಾನು. ಬಾಯ್ ಅಜ್ಜಿ. ಬಾಯ್ ಮಾಡು, ಬಾಯ್ ಮಾಡು. ಬಾಯ್ ಮಾವ. ವೀಸಾ ಕೊಟ್ಟಿಲ್ಲ. ಸೊ ಅಲ್ಲಿ ಎದುರುಗಡೆ ಸ್ವಲ್ಪ ವರ್ಕ್ ನಡೀತಿದೆ, ಅದಕ್ಕೆ ತುಂಬ ಧೂಳು ಬರ್ತಾಯಿತ್ತು. ಅದೇ ರೀಸನ್ಗೆ ಇನ್ನೂ ರೋಡ್ ಕೂಡ ಮಾಡಿಲ್ಲ. ಫಸ್ಟ್ ನಾವು ಮನೆ ನೋಡೋಕೆ ಬಂದಾಗ ಕಂಪ್ಲೀಟ್ ಟಾರ್ ರೋಡೆಲ್ಲ ಇತ್ತು. ಸೊ ಇವಾಗ ಮತ್ತೆ ಯಾವಾಗ ಹಾಕ್ತಾರೋ ನಾವು ಅದಕ್ಕೆ ವೆಯ್ಟ್ ಮಾಡ್ತಿದ್ದೀವಿ. ಅದು ರೋಡ್ ಹಾಕ್ಬಿಟ್ರೆ ಮತ್ತು ಅದು ವರ್ಕ್ ಕೂಡ ಕಂಪ್ಲೀಟ್ ಆದರೆ ಡಸ್ಟ್ ಕೂಡ ತುಂಬಾ ಕಂಪ್ಲೀಟ್ ಸ್ಟಾಪ್ ಆಗಿಬಿಡುತ್ತೆ. ಇಲ್ಲಿ ಫೋಟೋ ಇದೆಯಲ್ಲ, ಯಾರ್ದದು? ಪಪ್ಪನ ಟವಲ್ ಅಲ್ಲೇ ಹಾಕ್ತಾರೆ. ಕಿರಣ್ಗೆ ಸೋಫಾ ಮೇಲೆ ಹಾಕಿದ್ರೇ ಖುಷಿ ಅಲ್ಲಮ್ಮ. ಅಮ್ಮ ಇಲ್ಲಿ ನೋಡಿಲಿ, ಮಾವ ಹೋಗ್ಬಿಟ್ಟು ಮತ್ತೆ ಎಷ್ಟೊಂದು ತೊಗೊಂಬಂದಿದ್ರು. ಉಪ್ಪಿನಕಾಯಿ ಹಾಕ್ತೀನಿ ಅಂತ ತೊಗೊಂಡೋಗಿದ್ದಾರೆ, ಗೊತ್ತಿಲ್ಲ ಹೇಗಿರುತ್ತೆ ಅಂತ. ನನಗಂತೂ ಜಾಸ್ತಿ ಹುಳಿ ತಿನ್ನೋಕ್ಕಾಗಲ್ಲ, ಕಿರಣ್ಗೆ ಇಷ್ಟ. ಸೊ ಇದು ಯಾರಿದು? ಅಲ್ಲಮ್ಮ, ಯಾರದು ಫೋಟೋದಲ್ಲಿ ಇರೋದು? ಯಾರು? ಪಪ್ಪನಾ? ಕಿರಣ್ 5 ತಿಂಗಳೇನೋ 6 ತಿಂಗಳು ಇರಬೇಕಾದ್ರೆ ತೆಗ್ಸಿರೋದಂಥದ್ದು. ಅತ್ತ ಹೇಳ್ತಾ ಇದ್ರು. ನೋಡಿ ಹೆಂಗಿದ್ದಾರೆ ಪಪ್ಪ, ಆಪಲ್ ಇದೆ ನೋಡಲ್ಲಿ. ಬಾಲ್ ಅಲ್ಲದು, ಆಪಲ್. ಪಪ್ಪ ಇಷ್ಟು ವರ್ಷ ಅದು
ಕಾಲ್ ಮೇಲೆ ಬೀಳುತ್ತೆ, ಹುಷಾರು. ಇದು ನಾವು ಕಿರಣ್ ಇವಾಗ ಜಸ್ಟ್ ಪ್ರಿಂಟ್ ತೆಗೆದ್ರು. ನಾವು ಹೋಗಿದ್ವಲ್ಲ ಗೋವಾದಲ್ಲಿ. ಯಾರ್ಯಾರೀ ಅದು? ಸೊ ಇವಾಗ ತೆಗ್ದಿದ್ದಾರೆ, ಚೆನ್ನಾಗಿ ಬಂದಿದೆ ಅಂತ ತೆಗ್ದಿದ್ದಾರೆ. ಹಾಮು ನೋಡು, ಇದು ಬೇಡ. ತಗೋ, ಹುಷಾರು. ಅಪ್ಪ ಕೊಡೋದು ಹಂಗೆಲ್ಲ ಮಾಡಬಾರ್ದು, ಕಟ್ಟಾಗ್ಬಿಡು, ಇದಾಗುತ್ತೆ. ತುಳ್ದ ಪಪ್ಪ ಆಫೀಸ್ಗೆ ಹೊಂಟ್ರು ನೋಡಿ ಇವಾಗ. ಆಯಿತು, ನಾವಿಬ್ರೆ ಮತ್ತೆ ಫುಲ್ ಇದ್ದೇ ಬಂದ್ಬಿಟ್ಟಿದೆ ಅವಳಿಗೆ. ಇವಾಗ ಮಲ್ಕೋತಾಳೆ. ಅಮ್ಮು ಅಂತೆ. ಸೊಳ್ಳೆ ನೋಡಿ ಹೆಂಗೆ ಕಚ್ಕೊಂಬಂದಿದ್ದಾಳೆ ಹಣೆಗೆ. ಪಾರ್ಕಿಗೆ ಹೋಗಿದ್ದಾಳ, ಅಲ್ಲಿ ಸೊಳ್ಳೆ ಕಚ್ಬಿಟ್ಟಿದ್ದಿಲ್ಲ ನೋಡ್ರಿ ಕೈಗೆ ಕಾಲ್ಗೆ. ಒಂದು 5 ಕಡೆ ಕಚ್ಕೊಂಬಂದಿದ್ಯಾ. ಓಡ್ಸಕ್ ಬಂದಿಲ್ಲ ಸೊಳ್ಳೆನಾ? ಸೊಳ್ಳೆ ಓಡ್ಸಕ್ ಬಂದಿಲ್ಲ ನಿನ್ಗೆ? ಹೆಂಗ್ ಓಡಿಸ್ತೀಯ ಸೊಳ್ಳೆ ಬಂದ್ರೆ? ಸೊಳ್ಳೆ ಬಂದ್ರೆ ಹೆಂಗ್ ಓಡಿಸ್ತೀಯ ನೀನು? ಕಳ್ಳಿ, ಮ್ಯಾಟ್ ಎಲ್ಲ ಕಿತ್ತಾಕಿದ್ಯಾ ನೋಡಲ್ಲಿ. ಅಲ್ಲಿ ಹಾಕಿರೋ ಮ್ಯಾಟ್ನ ಕಿತ್ತಾಕಿದಾಳೆ. ನಿನ್ನ ಅಕ್ವೇರಿಯಂ ಒಳಗೆ ಹಾಕ್ಲಾ? ಫಿಶ್ ಒಳಗಡೆ ಹಾಕ್ಬಿಡು. ಫಿಶ್ ನೋಡ್ತೀಯ ಒಳಗಡೆ, ಫಿಶ್ ಜೊತೆ ಇರ್ತೀಯ. ಹ್ಞೂ ಅಂತೀಯ. ಏನ್ ಹಾಕ್ಬೇಕು? ಅವಳು ಎಲ್ಲಾಗೆ ಹಾಕೋರ್ಗು ಬಿಡಲ್ಲ ನಿನ್ನ. ಓಯ್, ಅದ್ರಲ್ಲಿ ಹೆಂಗ್ ಹೋಗ್ತೀಯ? ಬುವಾಮು ಅಮ್ಮ ಪಪ್ಪ ಇವಾಗ ಎಲ್ಲೋಗ್ತಾ ಇದಾರೆ? ಅದ್ ಹಾಕ್ಬಾರ್ದು. ಕೂದ್ಲು ಎದ್ರಕೊಂತಾಳೆ. ಹೋಗ್ತೀಯ ಫಿಶ್ ಒಳಗಡೆ? ಕೈ ಇಡು ಇಡು. ಏನ್ ಮಾಡ್ತೀಯ ಅದು? ಏನಾಗಲ್ಲ ನೋಡಿ. ಹಿಂಗ್ ಏನ್ ಮಾಡ್ತೀವಿ? ಬಂದು ಹಿಡ್ಕೋದ್, ಕೈ ಟಚ್ ಮಾಡ್ತಾ ನೋಡು, ಎಲ್ಲ ಬರ್ತವೆ. ಫಿಶಸ್ ಆರ್ ಪೆಟ್ಸ್. ನೋಡು ಬಂತು. ಅಮ್ಮ ನನಗಂತೂ ಭಯ ಆಗುತ್ತೆ ಹಿಂಗೆ ಹಿಡಿಯಕ್ಕೆ. ನೀನಿಡು. ಏನ್ ಮಾಡಲ್ಲ ಏನ್ ಮಾಡಲ್ಲ. ಇಡು. ಮತ್ತೆ ದೊಡ್ಡದಾಗಿ ಇಟ್ಲು ಅವಾಗ್ಲೇ. ಈಗ ಹೋಗ್ತೀಯ ಅಕ್ವೇರಿಯಂ ಒಳಗೆ? ಬಿಡ್ಲ ಫಿಶ್ ಜೊತೆ? ಬೇಡ, ಕಚ್ಚತ್ತೆ ಅಂತೆ. ಕಚ್ಚತ್ತೆ. ಕಚ್ಚಲ್ಲ, ಅದು ಹಳ್ಳಿಲ್ಲ ಅದಕ್ಕೆ ನಿಂತರ. ಬೇಡ. ಪಪ್ಪ ಆಫೀಸ್ಗೆ ಹೋಗ್ಬೇಕಾ ಬೇಡ? ಜೊತೆ ಬರ್ತೀಯಾ? ಹೋಗ್ ನೀನು ಆಫೀಸ್ಗೆ. ಬ್ಯಾಗಲ್ಲಿ ಹಾಕೊಂಡು ಹೋಗ್ಬಿಡ್ ಕಿರಣ್. ಬ್ಯಾಗಲ್ಲಿ ಹಾಕೊಂಡ? ಬ್ಯಾಗಲ್ಲಿ ಹಾಕೊಂಡು ಹೋಗ್ಬಿಡ ಅವಳ. ಪಪ್ಪನ ಅದು. ಸರಿ, ಹುಷಾರು. ಫುಡ್ ಹಾಕಿದ್ದೀನಿ ಫಿಶ್ಗೆ. ಬಾಯ್ಲಿ ಮೇಲ್ ಬಾ. ಫ್ಯಾಮಿಲಿ ಹಗ್. ಮೇಲ್ ಬಾಯ್ಲಿ. ಹಗ್ಗು ಮಾಡ್ತೀನಿ ಪಪ್ಪ ಅಂತೆ. ಏನಂದ್ಲವಳು? ಇದು ಕ್ಲೋಸ್ ಆಗ್ತಾ ಇತ್ತಲ್ಲ ಲಿಫ್ಟು. ಏನಂದೆ? ಹಗ್ಗು ಮಾಡ್ತೀನಿ ಅಂತೆ. ಓ ಮೈ ಗಾಡ್, ನೀವು ಹೋಗಕ್ಕೆ ಮನ್ಸಾಗಲ್ಲ ಹಿಂಗ ಅಂದ್ಬಿಟ್ರೆ. ಇದು ಕ್ಲೋಸ್ ಆಗ್ತಿದ್ರು ಹಗ್ಗು ಮಾಡ್ತೀನಿ ಪಪ್ಪ ಅಂತ. ಬರ್ತೀನಿ, ಬೇಗ ಆಯ್ತಾ? ಬೇಗ ಬನ್ನಿ ಅಂತ. ಎಲ್ಲಿಗೆ ಬರ್ತೀಯಾ? ಅಲ್ಲೇನ್ ಮಾಡ್ತೀಯ? ವರ್ಕ್ ಆಗಲ್ಲ ಪಪ್ಪ. ಬೇಗ ಬಾ, ಹುಷಾರಂತ ಹೇಳು. ಹುಷಾರು. ಬಾಯ್. ಆ ಕಡೆ ಹೋಗ್ಬಾರ್ದು, ಬರ್ತಾರೆ. ಇದು ನಿಮ್ಗೆ ಯಾವ್ದು ಆಗಲ್ಲ ಬಂಗಾರಿ. ಇದು ಎಲ್ಲ ಚಪ್ಪಲ್ ಹಳೇದಾಗ್ತಿದೆ, ಒಂದ್ಸರಿನ ಹಾಕೊಂಡಿಲ್ಲ ನೀನು. ಆಗಲ್ಲ ಬಂಗಾರಿ. ಅಯ್ಯೋ ಚಿಕ್ಕದಾಗುತ್ತೆ ಹೇಗೆ.
ಸೊಳ್ಳೆ ಕಚ್ಕೊಂಡು ಆಗಲ್ಲ. ಯಾರು ಹಾಕೊಂಡಿದ್ಯಾ? ಅದ್ಯಾರ್ದು ಅಷ್ಟು ದುಡ್ಡುದು? ಅಷ್ಟು ದುಡ್ಡುದು ಯಾರ್ದು? ನೋಡ್ಕೊಂಬ. ಬರುತ್ತಾ ನಡಿಯಕ್ಕೆ ಅದರಿಂದ? ಆ ಕಡೆ ಇದೆ ಯಾರು? ಇದು ಪಾಪುಂದ ಅದು? ಬಾಯ್ ಬಾಯ್ ಬಾಯ್. ಯಾವ್ದು ಬೇಕು? ಇದು ಅಂದರೆ ಯಾವುದದು? ಬನಾನಾ ಬೇಕಾ? ಮತ್ತೇನು ಬೇಕು? ಆರೆಂಜ್ ಬೇಕಾ? ಮ್ಯಾಂಗೋ ಇದೆ, ಮ್ಯಾಂಗೋ ನಿಂದೆ ಅದು. ಕೈಯಲ್ಲಿ ಕೂದಲು ಸಿಗಾಕೊಂಡ್ಬಿಟ್ಟಿತ್ತು, ಅದಕ್ಕೆ ಕೂಲಾಗಿದೆ ಮಮ್ಮಿಂದು ಅಂತ ಹೇಳ್ತಾ ಇದ್ದಾರೆ. ನಂದಲ್ಲ, ಇದು ನಿಂದೆ. ತಲೆಸ್ನಾನ ಮಾಡಿದ್ನಲ್ಲ ಅದು ಕೂದಲು, ಅವಳಿಗೆ ಎಷ್ಟು ಕಣ್ಣು ಶಾರ್ಪ್ ಅಂತ ಚಿಕ್ಕ ಚಿಕ್ಕದೆಲ್ಲ ಕಾಣಿಸ್ಬಿಡುತ್ತೆ ಕೂದಲು ಎಲ್ಲ. ಏನಿದು? ತಿಂತೀಯಾ? ಆರೆಂಜ್ ಅಂದ್ರೆ ಇಷ್ಟ. ಸೊ ಬನಾನಾ, ಮ್ಯಾಂಗೋ ಎಲ್ಲ ಇತ್ತು. ಸೊ ಅದರಲ್ಲಿ ಫಸ್ಟ್ ಪ್ರಿಫರೆನ್ಸ್ ಅವಳಿಗೆ ಇದೆ. ಸೊ ಕೈಲಿ ಬಿಚ್ಕೊಡ್ತೀನಿ. ಸೊ ಅವಳಿಗೆ ಫ್ರೂಟ್ ತಿನ್ನಿಸಿದೆ. ಬ್ರೇಕ್ಫಾಸ್ಟ್ ಆಗಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಒಂದು ಯಾವುದಾದ್ರೂ ಒಂದು ಫ್ರೂಟ್ ತಿನ್ನಿಸ್ತೀನಿ. ಅದಾದಮೇಲೆ ಕಿರಣ್ ಆಫೀಸ್ಗೆ ಹೋದ್ಮೇಲೆ ಏನಾದರೂ ಕೆಲಸ ಇರುತ್ತಲ್ಲ ಅವಳ ಕುಣಿಸ್ಕೊಂಡ್ಬಿಟ್ಟು ಈ ಥರ ಎಲ್ಲ ವರ್ಕ್ ಮುಗಿಸ್ಕೋತಾ ಇರ್ತೀನಿ. ಥ್ಯಾಂಕ್ ಯು ಅಮ್ಮು. ಥ್ಯಾಂಕ್ ಯು. ಅಯ್ಯಪ್ಪ, ನಾನು ಅವಾಗಿಂದ ಕೆಮ್ತಾ ಇದ್ನ. ಸೊ ನಾನು ಕೆಮ್ತಾ ಇದ್ದೀನಿ ಅಂದ್ಬಿಟ್ಟು ಬಂದು ಬೂವ ಕುಡಿ ಮಮ್ಮಿ ಅಂತ ಹೇಳ್ತಾ ಇದ್ದಾಳೆ. ಆಯಿತು, ಬಟ್ಟೆ ಮಡ್ಸೋಣ ಪಪ್ಪಂದು. ಸೊ ಇಷ್ಟು ಬಟ್ಟೆ ಇತ್ತು, ಎಲ್ಲ ಮಡಿಸಿ ಆಯಿತು. ಏನೋ ಟಾಯ್ಸ್ ಎಲ್ಲ ಎತ್ಕೊ ಬಂದಿದ್ದಾಳೆ. ದೈ ಅಂತ ಎಲ್ಲಿಗೆ ಹೋಗ್ತಾ ಇದೀಯಾ? ಪಾರ್ಕ್ಗೆ ಹೋಗ್ತೀಯ ಅದು ತಗೊಂಡು? ಓಕೆ. ಸೊ ಇದೊಂದಿಡು. ನೀನಿಡು. ಅದ್ರ ಮೇಲೆ ರೆಡ್ ಕಲರ್ ಇದೆಯಲ್ಲ, ಅದ್ರ ಮೇಲೆ ಇಡು. ಸ್ಟ್ರೈಟ್ ಆಗಿಡು. ಹಾಂ, ಹಂಗೆ. ನಾನಿಡ್ಲ? ನೀನಿಡೋದು? ನೀನೊಂದು ನಾನೊಂದು. ಕಟ್ಟು, ಬ್ಲಾಕ್ಸ್ ಹಾಕು. ವಾ, ನಾನೊಂದ. ಸಾಕು. ಏನದು? ಏನು ಮಾಡ್ತಾ ಇದೀಯ ನೀನು? ತಾತಾಜಿ ಎಲ್ಲೋದ್ರು? ಪಾರ್ಕ್ಗೆ ಹೋದ್ರ? ಮತ್ತೆ ನೀನು ಹೋಗಿಲ್ಲ? ನೀನ್ಯಾಕೆ ಹೋಗಿಲ್ಲ ಪಾರ್ಕ್ಗೆ? ಸೊಳ್ಳೆ ಇದಾವ ಅಲ್ಲಿ, ಅದಕ್ಕೆ ಹೋಗಿಲ್ಲ. ಎಲ್ಲಿ ಕಚ್ಚಿದೆಯಾ ಸೊಳ್ಳೆ ನಿಂಗೆ? ಇಲ್ಲಿ. ಮತ್ತೆ ಟೆಡಿ ಬೇರ್ ಇಲ್ಲಿ. ಹಾಯ್, ಟೆಡ್ಡಿ ಬೇರ್ ಇದೆ ಯಾ ಪೇಂಟ್ ಮೇಲೆ. ಕ್ಯೂಟ್ ಇದೆ ಟೆಡಿ ಬೇರ್. ತಾಚಿ ಮಾಡ್ತೈತಾ ಟೆಡ್ಡಿ ಬೇರ್ ನಿನ್ ಪ್ಯಾಂಟ್ ಮೇಲೆ? ಚೆನ್ನಾಗಿದ್ಯಾ ಟೆಡ್ಡಿ ಬೇರ್? ನಿನ್ ಟಾಪ್ ಮೇಲೆ ಏನಿದೆ? ಪ್ಯಾಂಟಲ್ಲಿ ಟೆಡ್ಡಿ ಬೇರ್ ಇದೆ. ನಿನ್ ಟಾಪ್ ಮೇಲೆ ಇಲ್ಲೇನಿದೆ? ಇಲ್ಲೆಲ್ಲ ಏನಿದಾವೆ ಡ್ರೆಸ್ ಮೇಲೆ? ಯೂನಿಕಾರ್ನ್, ಮತ್ತೆ ರೇನ್ಬೋ, ಮತ್ತೆ ಮತ್ತೆ ಕ್ಲೌಡ್ ಇದೆ, ಮತ್ತೆ ಮತ್ತೆ ಯೂನಿಕಾರ್ನ್, ರೇನ್ಬೋ, ಕ್ಲೌಡ್, ಮತ್ತೆ ಸ್ಟಾರ್ಸ್ ಇದೆ. ಇವತ್ತು ಡ್ರೆಸ್ ಅಲ್ಲಿ ಎಲ್ಲ ಇದೆ ನನಗೆ. ಬರ್ತಿಲ್ಲ, ನಿದ್ದೆ ಬಂದಿದೆ. 12:30 ಮಲ್ಗೋ ಟೈಮು. ಮಲ್ಗೋ ಟೈಮ್ ಇನ್ನೂ ಮಲಗ್ತಾ ಇಲ್ಲ. ಆಯ್ತು, ಬಾ ಆಟ ಆಡೋಣ. ಈಗ ನೋಡಿ ಹೋಟೆಲ್ ಕಟ್ಟಿದ್ದಾಳೆ. ಹೋಟೆಲ್ ಏನಮ್ಮ?
ಟ್ರೈನಲ್ಲ? ಎಲ್ಲಿಗೆ ಹೋಗೋಣ ಟ್ರೈನಲ್ಲಿ? ಅದು ಟ್ರೈನಾ? ವಾವ್. ಹಾಂ ಏನು? ಅಯ್ಯೋ ಇನ್ನೊಂದಿದೆ ಅಲ್ಲಿ. ಹಾಂ ತಗೋ. ಕೆಳಗಡೆ. ಅಯ್ಯೋ ಬಿದ್ದೋಯ್ತು. ಯಾ ಟ್ರೈನ್ ರೆಡಿ? ಎಂದು ಟ್ರೈನ್? ಎಂದು ಟ್ರೈನ್ ರೆಡಿ? ಎಲ್ಲಿ ಹೋಗ್ತೀಯ ಟ್ರೈನಲ್ಲಿ? ಫುಲ್ ಟಯರ್ಡ್ ಆಗ್ಬಿಟ್ಟಿದ್ಲು. ಒಂದು 5 ನಿಮಿಷಕ್ಕೇ ಮಲ್ಕೊಬಿಟ್ಲು. ಅವಳಿಗೆ ಒತ್ತಿದ್ರೆ ಸಾಕು ಎದ್ಬಿಡ್ತಾಳೆ. ಸೊ ಹಾಗಾಗಿ ಎಷ್ಟೇ ಜೋರು ಫ್ಯಾನ್ ಇರಲಿ ಆದರೂ ಕೂಡ ಸ್ವೆಟ್ ಆಗ್ತಾಳೆ. ಸೊ ಇವಾಗ ಜಸ್ಟ್ ಮಲಗಿಸ್ಬಿಟ್ಟು ಬಂದೆ. ಅಡುಗೆ ಮಾಡೋಣ ಅಂತ ಜಸ್ಟ್ ರೈಸ್ ಇಡ್ತಾ ಇದ್ದೀನಿ. ಗೋಂಗೂರ ಇತ್ತಲ್ವಾ ಮಾಡಿರೋದು. ಸೊ ಅದೇ ತಿನ್ಕೊಳ್ಳೋಣ ಅಂತ. ದೋಸೆ ಕೂಡ ಮತ್ತೆ ಹಾಕಿದ್ದೀನಿ. ಖಾಲಿ ಆಗ್ಬಿಡ್ತು ದೋಸೆ ಇಟ್ಟು. ಅದೊಂದಿದ್ರೆ ಅವಾಗವಾಗ ಏನಾಗಿ ಏನಾದರೂ ಕೇಳಿದ್ರೆ ಸಾಯಂಕಾಲ ಸ್ನ್ಯಾಕ್ಸ್ಗೆ ಪಡ್ಡು ಆ ಥರ ಎಲ್ಲ ಹಾಕ್ಕೊಡ್ಬೋದು ಅಂತ ಬ್ಯಾಟರ್ ಯಾವಾಗಲೂ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ. ಸೊ ಇವಾಗ ನೆನೆಸಿಟ್ಟಿದ್ದೀನಿ ಇಲ್ಲ. ಸೊ ನೈಟಿಗೆ ರುಬ್ಬಬೇಕು. ಎಷ್ಟೊಂದು ಜನ ಕೇಳ್ತಾಯಿದ್ರಿ ನಮ್ಮ ಮನೆ ಕ್ಲೀನಿಂಗ್ ಮಾಡಿಸಿದ್ವಲ್ಲ ಎಷ್ಟು ಚಾರ್ಜ್ ಆಯಿತು ಏನು ಅಂತ ಎಲ್ಲ. ಸೊ ನಾನು ಆ ಡೀಟೇಲ್ಸ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಡಿಪೆಂಡ್ಸ್ 1 BHK 2 BHK 3 BHK ಆ ಥರ ಎಲ್ಲ ಇರುತ್ತೆ. 4 BHK ಜಸ್ಟ್ ಕ್ಲೀನ್ ಮಾಡೋದಕ್ಕೆ 4000 ಆಗುತ್ತೆ. ಅದು ಪೆಸ್ಟ್ ಕಂಟ್ರೋಲ್ ಅದೆಲ್ಲ ಮಾಡೋಕ್ಕೆ ಅದಕ್ಕೆ ಎಕ್ಸ್ಟ್ರಾ ಎಲ್ಲ ಇರುತ್ತೆ. ಇನ್ ಡೀಟೇಲಾಗಿ ಅವ್ರ ಹತ್ರ ನಾನು ಚೆಕ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಹಾಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಕೊಟ್ಟಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ, ಮತ್ತು ಶಾರ್ಟ್ಸ್ ಯೂಟ್ಯೂಬ್ ಶಾರ್ಟ್ಸ್ ಕೂಡ ಅಲ್ಲಿ ಕೂಡ ಶೇರ್ ಮಾಡಿದ್ದೀನಿ. ಸ್ಕ್ರೀನ್ ಮೇಲೆ ನಿಮಗೆ ನಂಬರ್ ಬರುತ್ತೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾವ ಥರ ನಿಮ್ಮದು ರಿಕ್ವೈರ್ಮೆಂಟ್ ಇದೆ, ಎಷ್ಟು BHK ಇದೆ, ಪೆಸ್ಟ್ ಕಂಟ್ರೋಲ್ ಏನಾದರೂ ಬೇಕಾ, ಅದ್ರ ಮೇಲೆ ನಿಮಗೆ ಅವರು ಚಾರ್ಜ್ ಎಷ್ಟು ಅಂತ ಅವರು ಹೇಳ್ತಾರೆ. ನೀವು ಆ ಥರ ಡಿಸ್ಕಸ್ ಕೂಡ ಮಾಡ್ಬೋದು. ಸೊ ಅಷ್ಟೇ. ನನಗಂತೂ ವಿಂಡೋ ವರ್ಕ್ ತುಂಬ ಇಷ್ಟ ಆಯಿತು. ಎಷ್ಟು ಬ್ರೈಟ್ ಕಾಣ್ತದೆ ನೋಡಿ, ಎಷ್ಟು ನೀಟಾಗಿ ಮಾಡಿದರೆ. ನನಗೆ ಕಿಚನಲ್ಲಿ ವಿಂಡೋದು ಜಿಡ್ಡೆಲ್ಲ ಅಂದ್ಕೊಂಡು ಜಾಸ್ತಿ ಆಗ್ಬಿಟ್ಟಿತ್ತಲ್ಲ. ಸೊ ನನಗೆ ತುಂಬ ಸ್ಯಾಟಿಸ್ಫೈ ಆಯಿತು. ವಿಂಡೋ ವರ್ಕ್ ಜಾಸ್ತಿ ಇಷ್ಟ ಆಗಿದ್ದು. ಸೊ ಡಿಸ್ಕ್ರಿಪ್ಷನ್ ಒಂದ್ಸರಿ ಚೆಕ್ ಮಾಡಿ ಇನ್ ಕೇಸ್ ನಿಮಗೂ ಬೇಕಿದ್ರೆ. ಇವಾಗ ಅಡುಗೆ ಏನಿಲ್ಲ ಅಷ್ಟು ಮಾಡೋದು. ಅನ್ನಕ್ಕಿಟ್ಟಿದ್ದೀನಿ, ಗೋಂಗೂರ ಇದೆ. ಗೋಂಗೂರ ಆ್ಯಕ್ಚುಲಿ ಮಾವ ಮಾಡ್ತಾ ಇದ್ರಲ್ಲ, ರೆಸಿಪಿ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಅಷ್ಟೊತ್ತಿಗೆ ಮಾಡಿಬಿಟ್ಟಿದ್ರು. ಅದು ನೆಕ್ಸ್ಟ್ ಖಾಲಿ ಆದಮೇಲೆ ನಾನು ಇನ್ನೊಂದ್ಸರಿ ಮಾಡ್ತೀನಲ್ಲ, ಅವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ಥರ ಇರುತ್ತೆ ಅದು. ಮಾಡಿದ್ರೆ ಒಂದು 3 to 4 ಡೇಸ್ ಆರಾಮಾಗಿ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಕೋಬೋದು. ಅನ್ನ ಜೊತೆ ತುಪ್ಪ, ಅನ್ನ, ಗೋಂಗೂರ ಹಾಕೊಂಡು ತಿಂದರೆ ಮಸ್ತ್ ಇರುತ್ತೆ. ಗೋಂಗೂರ ಅಂದರೆ ಪುಂಡಿ ಪಲ್ಯ, ನಮ್ಮ ಕಡೆ ಪುಂಡಿ ಪಲ್ಯ ಅಂತ ಕರಿತೀವಿ. ಬೆಂಗಳೂರು ಸೈಡ್ ಏನಂತಾರೆ ನಿಜ ಗೊತ್ತಿಲ್ಲ. ಸೊಪ್ಪುಗಳು ಹೆಸರೇ ಕನ್ಫ್ಯೂಸ್ ಆಗಿಬಿಡುತ್ತೆ. ಪುಂಡಿ ಪಲ್ಯ ತೆಲುಗುಲಿ ಗೋಂಗೂರ ಅಂತಾರೆ. ಸೊ ಅದು ಚೆನ್ನಾಗಿರುತ್ತೆ, ಮಸ್ತಾಗಿರಲ್ಲ. ಹೋಗ್ಬಿಟ್ಟು ಮತ್ತೆ ಇಷ್ಟು ತೊಗೊಂಬಂದಿದ್ದು, ಇನ್ನೂ ಒಂದು ಸ್ವಲ್ಪ ತೊಗೊಂಬಂದಿದ್ರು, ಅತ್ತೆ ತೊಗೊಂಡು ಹೋಗಿದ್ದಾರೆ. ಸೊ ಸದ್ಯಕ್ಕೆ ಇಷ್ಟಿದೆ. ಇನ್ನು ಉಪ್ಪಿನಕಾಯಿ ಹಾಕಿ ಹೆಂಗಿರುತ್ತೋ ಗೊತ್ತಿಲ್ಲ. ಹಣ್ಣಾದಮೇಲೆ ತಿನ್ನೋದು. ನನಗಂತೂ ಜಾಸ್ತಿ ಹುಳಿ ಎಷ್ಟು ಇಷ್ಟ ಆಗಲ್ಲ. ಕಿರಣ್ಗೆ ಇಷ್ಟ. ನೋಡೋಣ. ನಾನು ರೂಮ್ ಕಂಪ್ಲೀಟ್ ಚೇಂಜ್ ಮಾಡಿಬಿಟ್ವಿ. ಇಲ್ಲಿ ಕಿರಣ್ ವರ್ಕ್ ಮಾಡೋದು. ಇಲ್ಲಿ ಇದನ್ನು ಆ ಕಡೆ ಇಟ್ಟಿದ್ದೆ ನಾನು, ಅವ್ರದ್ದು ಟಾಯ್ಸ್ ಎಲ್ಲ. ಸೊ ಇವಾಗ ಅಲ್ಲಿ ಇಟ್ಟಿದ್ದನ್ನ ಇಲ್ಲಿ ಶಿಫ್ಟ್ ಮಾಡಿದ್ದೀವಿ ಈ ಥರ. ಸೊ ಅವಳದು ಇಷ್ಟು ಟಾಯ್ಸು ಮತ್ತು ಕಿರಣ್ ಹೇಳಿದ್ರು ಎಲ್ಲ ಒಂದೇ ಕಡೆನೇ ಇಟ್ಬಿಡೋಣ, ಚೆನ್ನಾಗಿ ಕಾಣುತ್ತೆ ಅಂತ. ನೋಡಿ ಟ್ರಾಲಿ ಹೋಗಿ ಬಂದು ಎಲ್ಲ ಬಟ್ಟೆ ಎಲ್ಲ ಖಾಲಿ ಮಾಡಿದ್ದೀನಿ. ಟ್ರಾಲಿ ಎತ್ತು ಮೇಲೆ ಇಡು ಅಂತ ಹೇಳ್ತಾ ಇದ್ದೀನಿ. ಕಿರಣ್ ಇಡ್ತಾನೆ ಇಲ್ಲ, ಇಲ್ಲೇ ಇದೆ ಅದು. ನಾನು ಲ್ಯಾಡರ್ ಎತ್ಕೊಂಡು ಇಡೋಕ್ಕೆ ಸ್ವಲ್ಪ ಬೇಡ ಅಂತ ಸೊ ವೆಯ್ಟ್ ಮಾಡ್ತಿದ್ದೀನಿ, ಇಡ್ತಾ ಇಲ್ಲ. ಸೊ ಇಲ್ಲಿ ಅವಳದು ಟಾಯ್ಸ್ ಎಲ್ಲ ಇದೆ. ಮೇಲೆ ಎಲ್ಲ ಬುಕ್ಸ್ ಎಲ್ಲ ಇಟ್ಟಿದ್ದೀನಿ ಅವಳದು. ಆಮೇಲೆ ಅವಳದು ಡೈಪರ್ ಬ್ಯಾಗ್ ಇದೆ ಇಲ್ಲೇ. ಸಡನ್ನಾಗಿ ಎಲ್ಲಾದರೂ ಹೋಗಬೇಕಂದ್ರೆ ಇದೊಂದು ಇಟ್ಕೊಂಡು ಹೋಗ್ಬಿಡ್ಬೋದು. ಅದರಲ್ಲಿ ಏನೇನು ಬೇಕು, ಒಂದು ಶೀಟು, ಫೀಡಿಂಗ್ ಮಾಡಬೇಕಾದ್ರೆ ಒಂದು ಕವರ್ ಮಾಡ್ಕೊಳ್ಳೋದಕ್ಕೆ ಅದು. ಸೊ ಸಡನ್ನಾಗಿ ಹೋಗ್ಬೇಕಂದ್ರೆ ತೊಗೊಂಡು ಹೋಗೋಕ್ಕೆ ಅದು. ಸೊ ಇಲ್ಲೆಲ್ಲ ಟಾಯ್ಸು, ಇಲ್ಲೆಲ್ಲ ಅವಳದು ಬಟ್ಟೆ ಈ ಥರ ಈ ಕಡೆ ಇಟ್ಟಿರೋದು. ಆ್ಯಂಡ್ ಅವಳದು ಕಿರಣ್ ಯೂಸ್ ಮಾಡಿರೋ ಚೇರ್ ಚಿಕ್ಕವರಿದ್ದಾಗಿಂದ ಅದು. ಆಮೇಲೆ ಬೆಡ್ ಇಲ್ಲ ಹಾಕ್ಬಿಟ್ಟಿದೆ. ಆ್ಯಕ್ಚುಲಿ ಬೆಡ್ಡು ಇವಳು ಬಟ್ಟೆ ಎಲ್ಲದರಲ್ಲಿ. ಸೊ ಅವಳದು ಬೆಡ್ಡು ಇದು ಬೆಡ್ ಆ ರೂಮಲ್ಲಿ ಇದ್ದಿದ್ದು. ಸುಮ್ಮನೆ ಇಲ್ಲಿ ಹಾಕೋಣ ಆಟ ಆಡೋಕ್ಕಿರುತ್ತೆ, ಮತ್ತು ಮಧ್ಯಾಹ್ನ ಟೈಮ್ ಅವಾಗವಾಗ ಇಲ್ಲಿ ಮಲ್ಕೊಬೋದು ಅಂತ. ಸೊ ಇಲ್ಲಿ ಹಾಕಿರೋದು. ಅವಳದು ಸಾಫ್ಟ್ ಟಾಯ್ಸ್ ಎಲ್ಲ, ಮತ್ತು ಇಲ್ಲೆಲ್ಲ ಇದು, ಮತ್ತು ಸ್ಟ್ರಾಲರಲ್ಲಿ ಇಟ್ಟಿರೋದು. ನಂದು ಟ್ರೈಪಾಡ್. ಆಮೇಲೆ ಇಲ್ಲೆಲ್ಲ ಅವಳದು ಸಾಫ್ಟ್ ಟಾಯ್ಸ್ ಇಷ್ಟು. ಸೊ ಈ ಥರ ಇದೆ ಸದ್ಯಕ್ಕೆ. ಏನೋ ರೂಮ್ ಚೇಂಜ್ ಮಾಡಿರೋದು. ಸರ್ ಆವಾಗಲೇ ಹೇಳಿದ್ನಲ್ಲ ಗೋಂಗೂರ ಅಂತ ಇದೆ. ಬಿಸಿ ಬಿಸಿ ಅನ್ನಗೆ ತುಪ್ಪ ಹಾಕ್ಕೊಂಡು ಗೋಂಗೂರ ತಿಂತಾಯಿದ್ರೆ ವಾವ್ ಮಸ್ತಾಗಿರುತ್ತೆ.
ಏನೋ ಇನ್ನೂ ಮಾಡ್ಕೊಂಡಿದ್ದಾಳೆ. ಸೊ ಅದಕ್ಕೆ ನಾನು ಅಂದ್ಕೊಂಡೆ ಅವಳು ಎದುರಷ್ಟಿಗೆ ಊಟ ಮಾಡ್ಕೊಂಬಿಡೋಣ ಅಂತ. ಸೊ ಬೇಗ ಬೇಗ ನಾನು ಊಟ ಮುಗಿಸ್ತೀನಿ. ಅವಳು ಎದ್ಮೇಲೆ ಅವಳಿಗೆ ಊಟ ಮಾಡಿಸ್ಬೇಕು. ಸೊ ಎದ್ದ ತಕ್ಷಣ ಅವಳಿಗೆ ಎಗ್ ಬಾಯ್ಲ್ ಮಾಡಿದ್ದೆ. ಎಗ್ ತಿಂದು ಇವಾಗ ನೋಡಿ ಹೆಂಗೆ ಸರ್ಕಸ್ ಆಗ್ತಿದ್ದಾಳೆ. ಹಾಗೆ ಸ್ವಲ್ಪ ಅನ್ನ ಹಾಲು ಮೊಸರು ಕೂಡ ತಿನ್ನಿಸ್ದೆ. ನೈಟ್ ಮೊಸರು ಸ್ವಲ್ಪ ಬೇಡ ಅಂದ್ಬಿಟ್ಟು ಮಧ್ಯಾಹ್ನನೇ ತಿನ್ನಿಸ್ತೀನಿ. ಅತ್ತೆ ಬೇಡ ಅಂದಿದ್ರು. ಇವಾಗ ತಿಂದು ಏನೋ ಎಲ್ಲರೂ ಯಾರಾದ್ರೂ ಇದ್ಬಿಟ್ರೆ ಎಕ್ಸ್ಟ್ರಾಗಳು ಆಡ್ತಾಳೆ ತಿನ್ನಕ್ಕೆ. ಇವಾಗ ನೋಡಿ ಎಷ್ಟು ಸೈಲೆಂಟಾಗಿ ಕುತ್ಕೊಂಡು ತಿನ್ಕೊಂಡ್ಲು ನನ್ನ ಜೊತೆ. ಅಂದರೆ ಗುಡ್ ಗರ್ಲ್ ಥರ. ಅಯ್ಯೋ ರಾಮ ಪೈಸಾ ನನ್ನ ಮೊಬೈಲಿಂದ ದುಡ್ಡಿಗೆ ಕೊಟ್ಟಿದ್ದೀನಿ. ಆಯಿತು ನೋಡ್ತಾನೆ. ಇವಾಗ ಜಸ್ಟ್ ಟೀ ಕುಡ್ದು ನಾವು ನಮ್ಮ ಮನೆ ನೇಬರ್ ಬಂದಿದ್ರು. ಇಲ್ಲೇ ಕುತ್ಕೊಂಡು ನಾವು ಡೈಲಿ ಟೀ ಕುಡಿತೀವಲ್ಲ ಸಾಯಂಕಾಲ. ಓಕೆ ಕೊಡ್ತೀನಿ. ಏನು ಮಾಡ್ತೀಯಾ? ಏನದು? ದುಡ್ಡ? ಅದರಿಂದ ಏನು ಮಾಡ್ತೀಯಾ ಅಮ್ಮು? ಅದರಿಂದ ಏನು ಮಾಡ್ತಾರೆ? ಯಾರ್ದು ದುಡ್ಡದು? ಅಲ್ಲ ಒಂದು ನಿಮಿಷಕ್ಕೆ ಅದು ತಗೊಂಡು ಏನು ಮಾಡ್ತೀವಿ ನಾವು? ಇಟ್ರೆ ಮತ್ತೆ ತೆಗಿಯೋ ಅಂತೀಯ ಅಮ್ಮು ನೀನು. ಇಟ್ಬಿಡ್ಲಾ? ಕೊಡು. ನೋಡಿ ಹೆಂಗ ದುಡ್ಡೇ ಕೊಡ್ತಾ ಇಲ್ಲ. ಯಾರ್ದದು ದುಡ್ಡು? ಏನು ಮಾಡ್ತೀಯ ತಗೊಂಡು? ತಾತಾಗ? ತಾತ ಕೊಡ್ತೀಯಾ? ಕೊಡು. ತಾತ ಏನು ಕೊಡ್ತಾರೆ? ಏನು ಕೊಡ್ತಾರೆ? ಹಾಂ ಇವ್ ತಾತ ಏನು ಕೊಡ್ತಾರಿಯಾ? ಸರಿ ಬಾಯ್ ಹೇಳ್ಬಿಡು. ಇಲ್ಲೋಡಿಲ್ಲಿ ಬಾಯ್ ಮಾಡು. ಸರಿ ನಾ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ. ಸಾಯಂಕಾಲ ನೋಡಿ 4:40 ಆಯಿತು. ಸೊ ಇದೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ಆ್ಯಸ್ ಯೂಶುವಲ್ ಅದೇ ವರ್ಕ್ ಸ್ಟಾರ್ಟ್. ಸೊ ಅಷ್ಟೇ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅನ್ಕೊತೀನಿ. ತಗೋ ಎಂಜಾಯ್. ಸೊ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಇಡ್ಬೇಕಾ? ಓಕೆ ಇಡ್ತೀನಿ. ಸರಿ ಬಾಯ್ ಏನು ಕೊಡ್ತೀನಿ. ದುಡ್ಡು ಬೇಕಂತ ಅಳ್ತಾ ಇದ್ದಾಳೆ. ಕೊಟ್ಟಿದ್ನಲ್ಲ ಇಷ್ಟೊತ್ತು. ಏನ್ ಮಾಡ್ತೀಯ ಕೊಟ್ರೆ? ದುಡ್ಡೆಲ್ಲ ಇಟ್ಕೋಬಾರ್ದಂಗೆಲ್ಲ. ಅಳ್ಬಾರ್ದು ಅಮ್ಮ. ಆಯ್ತು ಕೊಡ್ತೀನಿ. ಈ ಲಯನ್ ಎಲ್ಲಿ ಇದರಲ್ಲಿ? ಅದು ಲಯನ್ನಾ? ಟೈಗರ್? ನಾನು ಇಲ್ಲೇ ಇದ್ದೀನಿ. ಆಯ್ತು ನೋಡ್ತಾಳ ನೋಡ್ತೀನಿ. ಕೂತ್ಕೋಬೇಕಾ? ನಾನು ಕೂತ್ಕೋಬೇಕಂತ. ಹಾಂ ಸರಿ. ಟೈಗರ್ ಇಲ್ಲಿ ಅದರಲ್ಲಿ. ಅಯ್ಯೋ ನೋಡಿದ್ರಲ್ಲ ಅದು ಹೆಂಗೆ ಅಳ್ತಾ ಇದ್ಲಂದರೆ ದುಡ್ಡು ಅಂತಲ್ಲ, ಏನೇ ಆಗಲಿ ಒಂದು ಐಟಮ್ ಬೇಕು ಅಂತ ನೋಡಿದ್ರೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾಳೆ. ಅಂದರೆ ಹತ್ರ ಕೊಡ್ತೀವಿ ಅನ್ನೋದೊಂದು ಅವಳಿಗೆ ಫಿಕ್ಸ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಹತ್ರ ಕೊಟ್ಟರೆ ಅದೇ ಅಭ್ಯಾಸ ಆಗಿಬಿಡುತ್ತೆ. ಇವಾಗ ಹತ್ರ ಏನು ಕೇಳಿದ್ರು ಕೊಡ್ತಾರೆ ಅಂತ. ಸೊ ಅದ್ಲು ಸ್ವಲ್ಪ ತಾದ್ಲು, ಆಮೇಲೆ ಸುಮ್ಮನೆ ಆದ್ಲು ಅಷ್ಟೇ. ಸೊ ಆಮೇಲೆ ಸ್ವಲ್ಪ ಹೊತ್ತು ಟೆರೆಸ್ ಮೇಲೆ ಕರ್ಕೊಂಬಂದಿದ್ದೀನಿ. ಸಾಯಂಕಾಲ ಟೈಮ್ ತುಂಬ ಜನ ಮಕ್ಕಳೆಲ್ಲ ಬಂದಿರ್ತಾರೆ ಆಟ ಆಡೋದಕ್ಕೆ. ಅವಳಿಗೂ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಆಟ ಆಡ್ಬೋದು ಅಂತ. ಅತ್ತೆ ಮಾವ ಹೋಗ್ಬಿಟ್ರಲ್ಲ, ಅವ್ರು ಡೈಲಿ ಕರ್ಕೊಂಬಂದ್ಬಿಡ್ತಾ ಇದ್ರು. ಇವಾಗ ನಾನು ಕರ್ಕೊಂಡು ಹೋಗಿಲ್ಲ ಅಂದರೆ ನನ್ನ ತಲೆ ತಿಂದಾಕ್ಬಿಡ್ತಾಳೆ. ಸಾಯಂಕಾಲ ಆದರೆ ಮೇಲೆ ಅಂತ ಇದ್ಲು. ಸೊ ಅಷ್ಟೇ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.